ಇನ್ನು ನಮ್ಮ ಮೆಟ್ರೋ ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿದೆ. ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ಅನ್ನು ತರೋದಕ್ಕೆ ಬಾವುಟವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಕನ್ನಡ ಧ್ವಜಕ್ಕೆ ನಮ್ಮ ಮೆಟ್ರೋ ಅಪಮಾನವನ್ನು ಮಾಡಿದೆ. ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ಅನ್ನು ತರೋದಕ್ಕೆ ಬಾವುಟವನ್ನು, ನಮ್ಮ ನಾಡಿನ ಬಾವುಟವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ವಾಹನಕ್ಕೆ ಕ್ಯಾಪ್ ಕಟ್ಟೋದಕ್ಕೆ ಕನ್ನಡ ಬಾವುಟವೇ ಬೇಕಾಯ್ತಾ ಇವರಿಗೆ? ನಿನ್ನೆ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬರುತ್ತೆ. ಕರೆಂಟ್ ಕಲೆಕ್ಟರ್ ಶೂನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ತಡರಾತ್ರಿ ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪನ್ನು ಸಿಬ್ಬಂದಿ ತರ್ತಾರೆ. ಹಿಂಗೆ ತಂದಂಥ ಒಂದು ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ಗೆ ಇವರು ಕನ್ನಡದ ಬಾವುಟವನ್ನು ಕಟ್ಕೊಂಡು ತಂದಿದ್ದಾರೆ. ಬೇರೆ ಏನು ಸಿಗಲೇ ಇಲ್ವೇನೋ ಇವರಿಗೆ, ಬೇರೇನು ಸಿಗಲೇ ಇಲ್ವೇನೋ. ಒಂಚೂರಾದರೂ ನಾಡಿನ ಬಗ್ಗೆ, ನಾಡಿನ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರವ ಏನಾದರೂ ಇದ್ದರೆ ಯಾರು ಈ ರೀತಿಯಾಗಿ ಮಾಡೋದಿಲ್ಲ. ಕನ್ನಡದ ಬಾವುಟದಿಂದ ವಾಹನಕ್ಕೆ ಕ್ಯಾಪನ್ನು ಕಟ್ಟಿ ಎಡವಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಬೇಕು ಅಂತಲೇ ಈ ರೀತಿಯಾಗಿ ಮಾಡಿದಾರ ಅಂತ ಕನಿಷ್ಠ ಪ್ರಜ್ಞೆ ಇರಬೇಕು. ಅಲ್ಲಿ ಕೆಲಸ ಮಾಡೋರು ಯಾರು ಕನ್ನಡದವ್ರಲ್ಲ, ಹಂಗಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಹೊರಗಿನಿಂದ ಕರ್ಸ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಿ, ಅದಕ್ಕೆ ಹಂಗಾಗಿರೋದು ಅಂತ. ಅಲ್ಲಿ ನೋಡಿ ಕನ್ನಡದ ಬಾವುಟವನ್ನು ಕಟ್ಟಿದ್ದಾರೆ. ಆಮೇಲೆ ಯಾರೋ ಅದ್ರ ಬಗ್ಗೆ ಗೊತ್ತಾಗಿ ಅದನ್ನು ಬಿಚ್ಕೊಂಡು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ನೋಡಿ ಕನ್ನಡದ ಬಾವುಟವನ್ನು ಕಟ್ಕೊಂಡು ಅದನ್ನು ತಂದಿದ್ದಾರೆ. ಇದಕ್ಕಿಂತ ಇನ್ನೊಂದು ಅವಮಾನ ಮತ್ತೊಂದಿಲ್ಲ. ಅವ್ರಿಗೆ ಆ ಬಟ್ಟೆಯ ಪ್ರಾಮುಖ್ಯತೆ, ಅದಕ್ಕಿರ್ತಕ್ಕಂಥ ಗೌರವ, ಘನತೆಯ ಬಗ್ಗೆ ಅರಿವಿಲ್ಲ ಅಂತ ಅನಿಸುತ್ತೆ. ಬಹುಶಃ ಅದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್, ನೀವು ಯಾರು ಕನ್ನಡದವ್ರನ್ನಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡಿಲ್ಲ ಅಂತ. ಕನ್ನಡದವ್ರಿದ್ದರೆ ಯಾರು ದೇವರಣಿಗೂ ಈ ಕೆಲಸ ಮಾಡಲ್ಲ. ಅವ್ರಿಗೆ ಗೊತ್ತಿದೆ ಆ ಬಾವುಟ, ಅರಿಶಿಣ ಮತ್ತು ಕುಂಕುಮದ ಆ ಬಟ್ಟೆಯ ಮಹತ್ವ ಏನು ಅನ್ನೋದು ಗೊತ್ತಿದೆ. ಆದರೆ ನಾವು ಹೆಂಗೆ ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವವನ್ನು ಕೊಡ್ತೀವೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಈ ಧ್ವಜಕ್ಕೆ ಗೌರವ ಕೊಡ್ತಾನೆ. ಬರೀ ನವೆಂಬರ್ 1ನೇ ತಾರೀಕು ಮಾತ್ರ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾತ್ರ ಈ ಬಾವುಟವನ್ನು ಹಾರಿಸ್ಬಿಟ್ಟು ತೆಪ್ಪಗಾಗೋದಿಲ್ಲ. ಕನ್ನಡಿಗನ ಕಣಕಣದಲ್ಲೂ ಸಹ ಕನ್ನಡದ ಅಸ್ಮಿತೆ, ಅದಕ್ಕಿರ್ತಕ್ಕಂಥ ಗೌರವ ಭಾವನೆ ಏನು ಅನ್ನುವಂಥದ್ದು ಕನ್ನಡಿಗನಿಗೆ ಗೊತ್ತಿರುತ್ತೆ. ಅಂಥದ್ರಲ್ಲಿ ನೀವು ಯಾರೋ ಉತ್ತರ ಪ್ರದೇಶನೋ ಉತ್ತರ ಭಾರತದಿಂದಲೇ ಯಾರೋ ಒಂದಷ್ಟು ಜನರನ್ನು ಕರ್ಕೊಂಬಂದಿಲ್ಲಿ ಗುಡ್ಡೆ ಹಾಕ್ಕೊಂಡು ಕೆಲಸ ಮಾಡಿಸ್ತಿರ್ತೀರ, ಅದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಅಟ್ಲೀಸ್ಟು ಅಲ್ಲಿ ಗೊತ್ತಿರೋರು ಯಾರಾದರೂ ಮೇಲಿನ ಅಧಿಕಾರಿಗಳು ಯಾರಾದರೂ ಇರ್ತಾರಲ್ಲ, ಸೂಪರ್ವೈಸರ್ ಅವರು ಇವರು ಅಂತ ಕರಿತೀರಲ್ಲ ನೀವು, ಅವರಾದರೂ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ತರ್ಬೋದಾಗಿತ್ತು. ಅದನ್ನು ಕಟ್ಟಬೇಡ್ರಿ ಕಣ್ರಯ್ಯ, ಇದು ಈ ರಾಜ್ಯದ ಗೌರವ, ಈ ರಾಜ್ಯದ ಅಸ್ಮಿತೆ, ಅದು ಕನ್ನಡದ ಬಾವುಟ ಅಂತ ತಿಳಿ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ಹೆಂಗಂದರೆ ಅದನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದು ನಿಜಕ್ಕೂ ಸರಿಯಾಗಿರ್ತಕ್ಕಂಥದ್ದಲ್ಲ. ಯಾರು ಈ ರೀತಿಯಾಗಿ ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು. ಗೊತ್ತಿಲ್ಲದೆ ಮಾಡಿರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ತಿಳಿ ಹೇಳಬೇಕು.